ಸಜ್ಜನರು ಹೆಂಗಿದ್ರೂ ಕೂಡ ಅದು ದುರ್ಜನರಿಗೆ ಸಹನೆ ಆಗಂಗಿಲ್ಲ. ಒಬ್ಬವ ಅವ್ರನ್ನ ಬಯಕ್ಕೆ ಶುರು ಮಾಡಿದ, ಅವಾಗೂ ಸುಮ್ಮನೆ ಇದ್ರು. ಇನ್ನೊಬ್ಬ ಬಂದ, ಇಷ್ಟಕ್ಕೆ ಸರಿ ಆಗಂಗಿಲ್ಲ ಅಂತ ಹೇಳಿ ಒಬ್ಬ ಅವನನ್ನು ಕೈ ಹಿಡಿದು ಅಲ್ಲಾಡ್ಸಕ್ಕೆ ಶುರು ಮಾಡಿದ. ಮತ್ತೊಬ್ಬ ಅಷ್ಟಕ್ಕೂ ಸುಮ್ಮನೆ ಇದ್ರು, ಇನ್ನೊಬ್ಬ ಬಂದು ಅವ್ರನ್ನ ಹೊಡ್ಯಾಕ ಚಾಲು ಮಾಡಿದ. ಹಿಂಗೆ ತಮಗೆ ತಿಳಿದ ರೀತಿಯಲ್ಲಿ ಅವರ ದೇಹಕ್ಕೆ ಚಿತ್ರ ವಿಚಿತ್ರ ಹಿಂಸೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಇವರ ಹಿಂಸೆಯನ್ನು ನೋಡ್ಲಾರ್ದನೆ ಸಾಕ್ಷಾತ್ ಭಗವತಿ ಜಗನ್ಮಾತೆ ಪ್ರತ್ಯಕ್ಷ ಆದ್ಲು. ರಾಮಕೃಷ್ಣ ಪರಮಹಂಸರ ಕಣ್ಣಿಗೆ ಮಾತ್ರ ಗೋಚರಿಸ್ಲಿಕ್ಕೆ ಹತ್ತಿದ್ಲು. ಒಂದು ಮಾತು ನೆನಪಿಟ್ಕೋಬೇಕು, ಭಗವದ್ ಭಕ್ತರಿಗೆ ಕೊಟ್ಟಿರೋ ನೋವನ್ನು ಪ್ರಸಂಗ ಬಂದ್ರೆ ಭಗವದ್ ಭಕ್ತರು ಸಹನ್ ಮಾಡ್ಕೊಳ್ತಾರೆ, ಆದ್ರೆ ಭಗವಂತ ಸಹನ್ ಮಾಡ್ಕೊಳ್ಳಂಗಿಲ್ಲ. ಆ ದೇವ್ರು ಅವ್ರನ್ನ ನೋಡ್ಕೊಳ್ತಾನೆ. ಪ್ರಸಂಗ ಬಂದ್ರೆ ಆ ದೇವಿ ಪ್ರತ್ಯಕ್ಷಳಾಗಿ ರಾಮಕೃಷ್ಣ ಪರಮಹಂಸರಿಗೆ ಹೇಳ್ತಾಳೆ, ರಾಮಕೃಷ್ಣ, ನಿನಗೆ ಕೊಡ್ತಾ ಇರೋ ಈ ಹಿಂಸೆಯನ್ನು ನೀನು ಸಹನ್ ಮಾಡ್ಕೊಳ್ತಾ ಇದ್ದೀಯಾ, ಆದರೆ ನನ್ನಿಂದ ಇದನ್ನು ನೋಡ್ಲಿಕ್ಕಾಗ್ತಾ ಇಲ್ಲ. ನೀನು ಸ್ವಲ್ಪ ಕೈ ಮ್ಯಾಲ್ ಮಾಡು, ನೀನು ಹಿಡ್ಕೊಂಡು ನಾನು ಮ್ಯಾಲೆ ಎತ್ಕೊಂಡು ಬಿಡ್ತೀನಿ. ನೀನು ಮ್ಯಾಲೆ ಬಂದಿ ಅಂದ್ರೆ, ನೀ ಹ್ಞೂ ಅಂದ್ರೆ ಈ ನಾವನ್ನ ಉಲ್ಟಾ ಮಾಡಿಬಿಡ್ತೀನಿ ಅಂದರು. ಈ ನಾವನ್ನ ಉಲ್ಟಾ ಮಾಡಿಬಿಡ್ತೀನಿ ಅಂದಾಗ ರಾಮಕೃಷ್ಣ ಪರಮಹಂಸರಂತಾರ, ಅಮ್ಮ, ನೀನು ವಾತ್ಸಲ್ಯ ಮೂರ್ತಿ, ಕರುಣಾಮಯಿ, ನಿನಗೆ ಉಲ್ಟಾ ಮಾಡೋದು ಅಷ್ಟು ಅಪೇಕ್ಷೆ ಇತ್ತು ಅಂದ್ರೆ ಈ ನಾವು ಉಲ್ಟಾ ಮಾಡಬೇಡ, ಅವ್ರ ಬುದ್ಧಿ ಉಲ್ಟಾ ಮಾಡಿಬಿಡು, ಅವರು ನಿನ್ನ ಭಕ್ತರಾಗಿಬಿಡ್ತಾರ ಅಂತ ಹೇಳಿದ್ರು. ಅವ್ರ ಬುದ್ಧಿನ ಸರಿ ಆಗಿಬಿಡ್ತು ಅಂದ್ರೆ ಅವರು ಭಗವದ್ ಭಕ್ತರಾಗ್ತಾರೆ. ಅದಕ್ಕೆ ಪ್ರಪಂಚದೊಳಗೆ ಎಲ್ಲಕ್ಕಿಂತಲೂ ದೊಡ್ಡ ಪರಿವರ್ತನೆ ಯಾವುದು ಅಂದ್ರೆ ಬುದ್ಧಿ ಪರಿವರ್ತನೆ. ಬುದ್ಧಿ ಪರಿವರ್ತನೆ. ಗುರುವಿಗೆ ಇಷ್ಟು ಮಹತ್ವ ಈ ಪ್ರಪಂಚದಲ್ಲಿ ದೊರೆತದ್ದು ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ದೇಹ ಪರಿವರ್ತನೆ ಮಾಡ್ತಾನೆ ಅನ್ನೋ ಕಾರಣಕ್ಕಲ್ಲ, ಬುದ್ಧಿ ಪರಿವರ್ತನೆ ಮಾಡುವ ದೊಡ್ಡ ಶಕ್ತಿ ಅದು ಗುರುವಿನಲ್ಲಿರೋ ಕಾರಣಕ್ಕೆ ಗುರುಗಳಿಗೆ ಇಷ್ಟು ದೊಡ್ಡ ಮಹತ್ವ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಸಿಕ್ಕಿದೆ. ನಿನ್ನೆ ನಮ್ಮ ಬೆಂಗಳೂರಿನ ವಿಭೂತಿಪುರ ಮಠದ ಶ್ರೀಗಳವರು ಹೇಳ್ತಾ ಇದ್ರು, ನ್ಯಾಯಾಧೀಶರು ಪ್ರಸಂಗ ಬಂದ್ರೆ ದುಷ್ಟರಿಗೆ ಶಿಕ್ಷೆಯನ್ನು ಕೊಡ್ತಾರ ಅಂತ ಹೇಳಿ, ಆದ್ರೆ ಗುರುಗಳು ದುಷ್ಟರಿಗೆ ಶಿಕ್ಷೆಯನ್ನು ಕೊಡಂಗಿಲ್ಲ,